ಕಾಮರ್ಸ್ ತಗೊಳ್ಳೋರು ವೀಕ್ ಸ್ಟೂಡೆಂಟು, ಕಾಮರ್ಸಲ್ಲಿ ಫ್ಯೂಚರ್ ಇಲ್ಲ. ಫ್ರೆಂಡ್ಸ್, ಇವೆರಡು ತಪ್ಪು ಮಾಹಿತಿ. ಚಾರ್ಟರ್ಡ್ ಅಕೌಂಟೆಂಟ್, ಪ್ರಮಾಣಿತ ಲೆಕ್ಕಪಾಲ, ಇಂಥ ಒಬ್ಬ ವ್ಯಕ್ತಿ 1 ವರ್ಷಕ್ಕೆ 50 ಲಕ್ಷದಿಂದ 1 ಕೋಟಿ ಸಂಪಾದಿಸ್ತಾರೆ. ಇದು ಬಹಳ ಇಂಜಿನಿಯರ್ ಸ್ಯಾಲರಿಗಿಂತ ಹೆಚ್ಚು. ಇವತ್ತು ಕಾಮರ್ಸ್ ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಕಾಮರ್ಸ್ ಅಂದ್ರೆ ಏನು? ಕಾಮರ್ಸ್ ಸ್ಟ್ರೀಮ್ ಅಂದ್ರೆ ಬಿಸ್ನೆಸ್ ಅಂದ್ರೆ ವ್ಯಾಪಾರ, ಫೈನಾನ್ಸ್ ಹಣಕಾಸು, ಎಕಾನಮಿ ಆರ್ಥಿಕತೆ ಮತ್ತು ಮ್ಯಾನೇಜ್ಮೆಂಟ್ ನಿರ್ವಹಣೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಲಿಸೋ ವಿಭಾಗ. PUCಯಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರೆ? ಹೇಳ್ಕೊಡ್ತಾರೆ. ಅಕೌಂಟೆನ್ಸಿ ಅಂದ್ರೆ ಲೆಕ್ಕಪತ್ರ ಶಾಸ್ತ್ರ, ಹಣವನ್ನು ಹೇಗೆ ದಾಖಲು ಮಾಡಬೇಕು. ಬಿಸ್ನೆಸ್ ಸ್ಟಡೀಸ್, ವ್ಯಾಪಾರ ಅಧ್ಯಯನ, ಬಿಸ್ನೆಸ್ ಹೇಗೆ ನಡೆಸಬೇಕು. ಎಕನಾಮಿಕ್ಸ್, ಆರ್ಥಿಕ ಶಾಸ್ತ್ರ, ಮಾರ್ಕೆಟು, ಡಿಮ್ಯಾಂಡು, ಸಪ್ಲೈ ನೋಡ್ಕೊಳ್ಳೋದು. ಸ್ಟ್ಯಾಟಿಸ್ಟಿಕ್, ಅಂಕಿ ಸಂಖ್ಯಾಶಾಸ್ತ್ರ ಮತ್ತೆ ಡೇಟಾ ಅನಾಲಿಸಿಸ್ ಬೇಸಿಕ್ ಹೇಳ್ಕೊಡ್ತಾರೆ. ಬೇಸಿಕ್ ಮ್ಯಾಥ್ಸ್ ಕೆಲವೊಂದು ಕಾಲೇಜಲ್ಲಿ ಹೇಳ್ಕೊಡ್ತಾರೆ, ಜೊತೆಗೆ ಕಂಪ್ಯೂಟರ್ಸ್. ಇದು ಆಪ್ಷನಲ್ ಆಗಿರುತ್ತೆ. ಕಾಮರ್ಸ್ ಅಂದ್ರೆ ಹಣ, ವ್ಯಾಪಾರ ಮತ್ತು ನಿರ್ವಹಣೆ ಪ್ರಾಕ್ಟಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಲಿಸೋ ಕ್ಷೇತ್ರ. ಯಾರಿಗೆ ಕಾಮರ್ಸ್ ಸೂಟಬಲ್? ಬಿಸ್ನೆಸ್, ಮನಿ, ಫೈನಾನ್ಸ್ ಬಗ್ಗೆ ಕ್ಯೂರಿಯಾಸಿಟಿ ಇದ್ರೆ, ಮತ್ತೆ ನಂಬರ್ಸ್ ಮತ್ತೆ ಕ್ಯಾಲ್ಕುಲೇಷನ್ ಕಷ್ಟ ಅನಿಸ್ತಿದ್ರೆ, ಬ್ಯಾಂಕಿಂಗ್, ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ನಲ್ಲಿ ಕೆರಿಯರ್ ಇಷ್ಟ ಇದ್ರೆ, ಫ್ಯೂಚರ್ ನಲ್ಲಿ ಸ್ವಂತ ಬಿಸ್ನೆಸ್ ಅಂದ್ರೆ ನಿಮ್ದೇ ಓನ್ ಬಿಸ್ನೆಸ್ ಮಾಡೋಕೆ ಅನ್ಸಿದ್ರೆ, ಮತ್ತೆ ಸೈನ್ಸ್ ತರ ಹೆವಿ ಲೋಡ್ ಬೇಡ ಅಂದ್ರೆ ಇದೊಂದು ಸ್ಟೇಬಲ್ ಕೆರಿಯರ್ ಆಪ್ಷನ್. ಏನು ಕಾಮರ್ಸ್ ಆದ್ಮೇಲೆ ಇದನ್ನ 3 ಕ್ಯಾಟಗರಿ ಡಿವೈಡ್ ಮಾಡಿದ್ವಿ. ಕ್ಯಾಟಗರಿ 1 ಪ್ರೊಫೆಷನಲ್ ಕೋರ್ಸಸ್. ಇಲ್ಲಿ ಕಾಮರ್ಸ್ ಏನಾಗುತ್ತೆ? ಚಾರ್ಟರ್ಡ್ ಅಕೌಂಟೆಂಟ್, ಪ್ರಮಾಣಿತ ಲೆಕ್ಕಪಾಲ, ಇಂಡಿಯಾದಲ್ಲಿ ಅತ್ಯಂತ ರೆಸ್ಪೆಕ್ಟೆಡ್ ಮತ್ತು ಹೈ ಇನ್ಕಮ್ ಪ್ರೊಫೆಷನ್. ಸ್ಯಾಲರಿ 7 ಲಕ್ಷದಿಂದ 1 ಕೋಟಿ ತನಕ ಹೋಗುತ್ತೆ. ಇದಕ್ಕೆ ಪಾತು ಫೌಂಡೇಶನ್ ಮಾಡಬೇಕಾಗುತ್ತೆ, ನೆಕ್ಸ್ಟ್ ಇಂಟರ್ಮೀಡಿಯೇಟ್, ದೆನ್ ಫೈನಲ್. CMA, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ವೆಚ್ಚ ಮತ್ತು ನಿರ್ವಹಣಾ ಲೆಕ್ಕಪಾಲ, ಕಂಪನಿಗಳ ಕಾಸ್ಟ್ ಪ್ಲಾನಿಂಗ್ ಮತ್ತು ಫೈನಾನ್ಷಿಯಲ್ ಸ್ಟ್ರಾಟಜಿ ನೋಡೋ ಎಕ್ಸ್ಪರ್ಟ್. ಇವರ ಸ್ಯಾಲರಿ ಸ್ಟಾರ್ಟಿಂಗ್ ಅಲ್ಲಿ 5 ಲಕ್ಷ ಇರುತ್ತೆ, 25 ಲಕ್ಷ ತನಕ ಹೋಗುತ್ತೆ. ಪಾತು ಅಗೇನ್ ಸೇಮ್ CA ತರ ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್. CS, ಕಂಪನಿ ಸೆಕ್ರೆಟರಿ, ಕಂಪನಿ ಕಾರ್ಯದರ್ಶಿ, ಕಂಪನಿಯ ಲೀಗಲ್ ಡಾಕ್ಯುಮೆಂಟೇಶನ್ ಮತ್ತು ಕಾಂಪ್ಲೆನ್ಸ್ ನೋಡೋ ರೋಲು. ಈ ಸ್ಯಾಲರಿ ಸ್ಟಾರ್ಟಿಂಗ್ ಅಲ್ಲಿ 4 ಲಕ್ಷ ಇರುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಆದವು 20 ಲಕ್ಷ ತನಕ ಹೋಗ್ಬೋದು. ಆಕ್ಚುಯಲ್ ಸೈನ್ಸ್, ಅಂಕಿ ವಿಶ್ಲೇಷಣಾ ವಿಜ್ಞಾನ, ಇದು ಇನ್ಶೂರೆನ್ಸ್ ಮತ್ತು ಫೈನಾನ್ಷಿಯಲ್ ರಿಸ್ಕ್ ಅನಾಲಿಸಿಸ್ ನೋಡ್ಕೋತಾರೆ. ಇದು ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು ಸ್ಯಾಲರಿ ಸಿಗೋ ಕ್ಷೇತ್ರ. ಇವರ ಸ್ಯಾಲರಿ ಸ್ಟಾರ್ಟಿಂಗ್ ಅಲ್ಲಿ 10 ಲಕ್ಷದಿಂದ 2 ಕೋಟಿ ತನಕ ಹೋಗುತ್ತೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗು. ಇದು ಯಾರಿಗೆ ಸೂಟ್ ಆಗುತ್ತೆ ಅಂದ್ರೆ ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇಷ್ಟಪಡೋರಿಗೆ ಸೂಟ್ ಆಗುತ್ತೆ. ಇನ್ನೊಂದು ಸೆಕೆಂಡ್ ಕ್ಯಾಟಗರಿ, ಡಿಗ್ರಿ ಕೋರ್ಸಸ್ ಯಾವ್ದಾದಿದೆ. BCom, ಅತ್ಯಂತ ಪಾಪ್ಯುಲರ್ ಮತ್ತು ಫ್ಲೆಕ್ಸಿಬಲ್ ಕೋರ್ಸ್. BBA, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ವ್ಯವಸ್ಥಾಪನಾ ಅಧ್ಯಯನ ಅಂತ ಕರಿಬಹುದು. BBM, ಬಿಸ್ನೆಸ್ ಮ್ಯಾನೇಜ್ಮೆಂಟ್. BMS, ಮ್ಯಾನೇಜ್ಮೆಂಟ್ ಸ್ಟಡೀಸ್, ನಿರ್ವಹಣಾ ಅಧ್ಯಯನ ಅಂತ ಕರಿಬಹುದು. BA, ಎಕನಾಮಿಕ್ಸ್, ಪಾಲಿಸಿ ಮತ್ತು ರಿಸರ್ಚ್ ಇಂಟ್ರೆಸ್ಟ್ ಇದ್ದವರಿಗೆ ಸೂಟ್ ಆಗುತ್ತೆ. BSc, ಫೈನಾನ್ಸ್ ಮತ್ತು ಬ್ಯಾಂಕಿಂಗ್, ಹಣಕಾಸು ಮತ್ತು ಬ್ಯಾಂಕಿಂಗ್ ವಿಭಾಗ. ಇದು ಒಳ್ಳೆ ಆಪ್ಷನ್. ಕ್ಯಾಟಗರಿ 3ನೇ ಕ್ಯಾಟಗರಿ ನೋಡೋಣ. ಕೆರಿಯರ್ ರೋಲ್ ಆಫ್ಟರ್ ಕಾಮರ್ಸ್. ಒಂದು ಆಡಿಟರ್, ಲೆಕ್ಕ ಪರಿಶೋಧಕ, ಬ್ಯಾಂಕ್ ಮ್ಯಾನೇಜರ್, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಂದ್ರೆ ಹೂಡಿಕೆ ಬ್ಯಾಂಕರ್, ಫೈನಾನ್ಷಿಯಲ್ ಅನಲಿಸ್ಟ್, ಆರ್ಥಿಕ ವಿಶ್ಲೇಷಕ, ಸ್ಟಾಕ್ ಮಾರ್ಕೆಟ್ ಟ್ರೇಡರ್, ಷೇರು ಮಾರುಕಟ್ಟೆ ವ್ಯಾಪಾರಿ, SEBI ರಿಜಿಸ್ಟರ್ಡ್ ಅಡ್ವೈಸರ್, SEBI ನೋಂದಾಯಿತ ಹೂಡಿಕೆ ಸಲಹೆದಾರ, ಟ್ಯಾಕ್ಸ್ ಕನ್ಸಲ್ಟೆಂಟ್, ತೆರಿಗೆ ಸಲಹೆದಾರ, HR ಮ್ಯಾನೇಜರ್ ಅಂದ್ರೆ ಮಾನವ ಸಂಪನ್ಮೂಲ ವ್ಯವಸ್ಥಾಪಕ. ಈ ಕ್ಯಾರಿಯರು ಸೂಟ್ ಆಗುತ್ತೆ. ಜೊತೆಗೆ ಲಾಜಿಸ್ಟಿಕ್ ಮತ್ತು ಸಪ್ಲೈ ಮ್ಯಾನೇಜರ್ ಅಂದ್ರೆ ಲಾಜಿಸ್ಟಿಕ್ ಮತ್ತು ಸರಕು ಸರಪಳಿ ನಿರ್ವಹಣಾಧಿಕಾರಿ ಅಂತ ಕರೀಬಹುದು. ಜೊತೆಗೆ ಡಿಜಿಟಲ್ ಮಾರ್ಕೆಟರ್, ಆಂಟ್ರಪ್ರನರ್ ಅಂದ್ರೆ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡೋದು. ಇವೆಲ್ಲ ಕಾಮರ್ಸ್ ಆದ್ಮೇಲೆ ನಿಮಗೆ ಆಪ್ಷನ್ ಇದೆ. ಒಳಿತು ಕೆಡುತು ನೋಡೋಣ. ಪ್ರೋಸ್ ಅಂದ್ರೆ ಕಾಮರ್ಸ್ ಸಬ್ಜೆಕ್ಟ್ ಚೂಸ್ ಮಾಡೋ ಒಳ್ಳೆ ಕಾರಣಗಳು. ಬ್ಯಾಲೆನ್ಸ್ ಸಬ್ಜೆಕ್ಟ್, ಸೈನ್ಸ್ ತರ ಹೆವಿ ಇರಲ್ಲ. CA ಮತ್ತು CS, CMA ಹೈ ಸ್ಯಾಲರಿ ಮತ್ತು ಹೈಲಿ ರೆಸ್ಪೆಕ್ಟೆಡ್ ಜಾಬ್. ಬಿಸ್ನೆಸ್ ಮತ್ತು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ನ್ಯಾಚುರಲ್ ಗೆ ಬಿಲ್ಡ್ ಆಗುತ್ತೆ ನೀವು ಕಾಮರ್ಸ್ ಓದೋದ್ರಿಂದ. ಸೈನ್ಸ್ ಕಂಪೇರ್ ಮಾಡಿದ್ರೆ ಕಾಂಪಿಟೇಷನ್ ಮಾಡರೇಟ್. ಆಂಟ್ರಪ್ರಿನರ್ ಮೈಂಡ್ಸೆಟ್ ಅಂದ್ರೆ ಉದ್ಯಮ ಬೆಳೆಸೋ ಮನೋಭಾವ ಬೆಳೆಯುತ್ತೆ. ಗೌರ್ಮೆಂಟ್ ಜಾಬ್ಗೂ ಆಪ್ಷನ್ ಅವೈಲೇಬಲ್ ಇದೆ, ಅಂದ್ರೆ ಕಾಮರ್ಸ್ ಮುಗಿದಾದ್ಮೇಲೆ ನೀವು ಗೌರ್ಮೆಂಟ್ ಜಾಬ್ಗೂ ಹೋಗ್ಬೋದು. ಕೆಲವೊಂದು ಸತ್ಯ ನಾವು ತಿಳ್ಕೋಬೇಕು. CA ಒಂದು ಹೈಲಿ ಪೇಡ್ ಸ್ಯಾಲರಿ, ಆದ್ರೆ ಪಾಸ್ ಆಗೋದು ಅಷ್ಟು ಸುಲಭ ಇಲ್ಲ. ಇಂಡಿಯಾದಲ್ಲಿ ಟಫೆಸ್ಟ್ ಎಕ್ಸಾಮ್. ಮ್ಯಾಥ್ಸ್ ವೀಕ್ ಇದ್ರೆ ಅಕೌಂಟ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಕಷ್ಟ ಆಗ್ಬೋದು. ಕೆಲವು ಕಾಮರ್ಸ್ ಅನ್ನ ಅಂಡರ್ ವ್ಯಾಲ್ಯೂ ಮಾಡ್ತಾರೆ, ಆದ್ರೆ ಮಾರ್ಕೆಟ್ ಡಿಮ್ಯಾಂಡ್ ಬಹಳ ಇದೆ. ಕ್ರಿಯೇಟಿವ್ ಮೈಂಡ್ಸ್ಗೆ ಕಾಮರ್ಸ್ ಕೆಲವೊಂದ್ಸರಿ ಬೋರಿಂಗ್ ಅನ್ಸ್ಬೋದು, ಆದ್ರಿಂದ ಕಾಮರ್ಸ್ ಸೆಲೆಕ್ಟ್ ಮಾಡ್ಬೇಕು. ಇದ್ರ ಬಗ್ಗೆ ಎಲ್ಲ ಯೋಚಿಸಿ. ಇನ್ನು ತಪ್ಪು ಕಲ್ಪನೆ ಅಂದ್ರೆ ಮಿತ್ಸ್ ಅಂತ ಕರೀತಾರಲ್ಲ, ಅದ್ರ ಬಗ್ಗೆ ನೋಡೋಣ. ಕಾಮರ್ಸ್ ಬರೀ ವೀಕ್ ಸ್ಟೂಡೆಂಟ್ಗೆ ಮಾತ್ರ, ಸತ್ಯಕ್ಕೆ ದೂರವಾದ್ದು. CA, CMA, CS ಮಾಡಿದವರು 50 ಲಕ್ಷದಿಂದ 1 ಕೋಟಿ ತನಕ ದುಡಿತಾರೆ. ಓನ್ಲಿ ಸೈನ್ಸ್ ಗಿವ್ ಹೈ ಸ್ಯಾಲರಿ, ಅದು ತಪ್ಪು. CA, CFA ಆಕ್ಚುಲಿ ಸ್ಯಾಲರೀಸ್ ಇಂಜಿನಿಯರಿಂಗ್ ಅಂತ ಹೆಚ್ಚಿರುತ್ತೆ. ಮ್ಯಾಥ್ಸ್ ಮಸ್ಟ್ ವೆರಿ ಸ್ಟ್ರಾಂಗ್ ಇಲ್ಲ, ಬೇಸಿಕ್ ಮ್ಯಾಥ್ಸ್ ಇದೆ ಸಾಕು, ಬಟ್ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಯಾಕೆ ನೀವು ಕಾಮರ್ಸ್ ಚೂಸ್ ಮಾಡಬೇಕು? ಸೆಲ್ಫ್ ಚೆಕ್ ಮಾಡಿ. ನೀವು ರಿಯಲಿ ಬಿಸ್ನೆಸ್, ಮನಿ, ಮಾರ್ಕೆಟ್ ಎಂಜಾಯ್ ಮಾಡ್ತೀರಾ? ನಂಬರ್ ನೋಡೋದು ನಿಮ್ಗೆ ಓಕೆನಾ? ಒನ್ ಡೇ ನಿಮ್ದು ಒಂದು ಬಿಸ್ನೆಸ್ ಮಾಡಲು ಆಸೆ ಇದೆಯಾ? ಬ್ಯಾಂಕಿಂಗ್, ಫೈನಾನ್ಸ್, ಮ್ಯಾನೇಜ್ಮೆಂಟ್ ಇಂಟ್ರೆಸ್ಟ್ ಇದೆಯಾ? ಈ 3 ಕೇಸ್ ಇದ್ರೆ ಕಾಮರ್ಸ್ ನಿಮ್ಗೆ ಕರೆಕ್ಟ್ ಆದ ಪಾಠ. ಈಗ ಕಾಮರ್ಸ್ ನ ಹೇಗೆ ಅಪ್ರೋಚ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಅಕೌಂಟ್ಸ್ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಎಕನಾಮಿಕ್ಸ್ ಕಾನ್ಸೆಪ್ಟ್ ಪ್ಲಸ್ ಕರೆಂಟ್
ನ್ಯೂಸ್ ಬಗ್ಗೆ ಕನೆಕ್ಟ್ ಆಗಿರಬೇಕು. ಬಿಸ್ನೆಸ್ ಸ್ಟಡೀಸ್, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಜೊತೆ ರಿಲೇಟ್ ಮಾಡ್ಕೋಬೇಕು. CA ಫೌಂಡೇಶನ್, PUC ಆದ್ಮೇಲೆ ಫಸ್ಟ್ ಇಯರ್ ಅಲ್ಲಿ ನೀವು ಜಾಯ್ನ್ ಆದ್ರೆ ನಿಮ್ ಬೇಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಮುಂದೆ ಎಕ್ಸಾಮ್ ಕ್ಲಿಯರ್ ಹೆಲ್ಪ್ ಮಾಡುತ್ತೆ. ಇಂಡಿಯಾದಲ್ಲಿ 3 ಲಕ್ಷಕ್ಕೂ ಹೆಚ್ಚು CA ಇದೆ. ಒಬ್ಬ CA, CMA, CS ಆಗಿ ನಿಮ್ಮ ಕುಟುಂಬದ ನೀವು ಪ್ರೌಡ್ ಮಾಡ್ಬೋದು, ಮತ್ತೆ ದೇಶ ಬೆಳವಣಿಗೆ ನೀವು ಸಹಾಯ ಮಾಡ್ಬೋದು. ಫ್ರೆಂಡ್ಸ್, ಕಾಮರ್ಸ್ ಒಂದು ಪವರ್ಫುಲ್ ಸ್ಟ್ರೀಮ್. ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದವರು ನಂತರ ರಿಗ್ರೆಟ್ ಮಾಡ್ತಾರೆ. ನಿಮ್ಮ ಆಸಕ್ತಿ ಕಾಮರ್ಸ್ ನಲ್ಲಿ ಇದ್ರೆ ಕಾನ್ಫಿಡೆಂಟ್ ಆಗಿ ಚೂಸ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ನಮ್ಮ ಮುಂದಿನ ವಿಡಿಯೋ ಆ ಸ್ಟ್ರೀಮ್ ಬಗ್ಗೆ, ಸೈಕಾಲಜಿ, ಲಾ, UPSC ಪಾತ್ ಮತ್ತೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ನಲ್ಲಿ ಬರೀರಿ ನೀವು ಏನ್ ಸಬ್ಜೆಕ್ಟ್ ತಗೊಳ್ಳೋಕೆ ಇಷ್ಟಪಡ್ತೀರಾ ಅಂತ. ಧನ್ಯವಾದಗಳು.